ಸನ್ಮಾನ್ಯರೇ, ಇಳಕಲ್ ತಾಲೂಕು ಕರ್ನಾಟಕದ ವತಿಯಿಂದ ಅಂಜುಮನ್ ಇಸ್ಲಾಂ ಇಳಕಲ್ದಲ್ಲಿ ಒಂದು ಜನರಲ್ ಬಾಡಿ ಸೇರಿ ಜೊತೆಗೆ ಸರ್ವ ಪಕ್ಷಗಳು ಕಾಂಗ್ರೆಸ್, SDPI, MIM, ಜಮಾತ್ ಇಸ್ಲಾಮಿ ಹಿಂದ್, ಜಮಾತ್ ಉಲ್ಮಾ ಹಿಂದ್, ತಬ್ಲೀಗ್ ಜಮಾತ್, ಅಹ್ಲೆ ಸುನ್ನತ್ ಜಮಾತ್, ಉಲ್ಮಾಯೆ ದೀನ್ ಎಲ್ಲ ಸಂಘಟನೆಗಳನ್ನು ಸೇರಿ ಸುಮಾರು 60ಕ್ಕಿಂತ ಹೆಚ್ಚಿಗೆ ಜನರು ಸೇರಿ ಎಲ್ಲ ನಾಯಕರು ಸೇರಿ ಒಂದು ನಿರ್ಣಯ ಕೈಗೊಳ್ಳಲಾಗಿದೆ. ಕೇಂದ್ರ ಸರ್ಕಾರ ವಕ್ಫ್ ಸಂಶೋಧನಾ ಬಿಲ್ 25 ತೆಗೆದುಕೊಂಡಿರುವಂಥ ನಿರ್ಣಯ ಅದು ಸಂವಿಧಾನ ವಿರುದ್ಧವಾಗಿದೆ. ಅದನ್ನು ನಾವೆಲ್ಲ ಸಂಘಟನೆಗಳು ಖಡಾಖಂಡಿತವಾಗಿ ವಿರೋಧಿಸುತ್ತೇವೆ. ಅಲ್ಲದೆ ಈ ವಿಷಯ ಕುರಿತು ನಮ್ಮ ಹಿರಿಯರು, ನಮ್ಮ ಉಲ್ಮಾಯೆ ದೀನ್, ನಮ್ಮ ರಾಜಕೀಯ ನಾಯಕರು ದಿಲ್ಲಿಯಲ್ಲಿ ಕೈಗೊಂಡಂಥ ನಿರ್ಣಯದಂತೆ ನಾವು ದಿನಾಂಕ 15/4/25 ಇಳಕಲ್ ನಗರದಲ್ಲಿ ಇಳಕಲ್ ಹಾಗೂ ಹುಂಗೂರು ತಾಲೂಕಿನ ಸರ್ವ ಮುಸ್ಲಿಂ ಬಾಂಧವರು ಮುಸ್ಲಿಮೇತರರು ಸೇರಿಕೊಂಡು ಬಸವೇಶ್ವರ ಸರ್ಕಲ್ನಿಂದ ಸಾಯಂಕಾಲ 4 ಗಂಟೆಗೆ ಮಹಿಳೆಯರು ಮತ್ತು ಪುರುಷರು ಸೇರಿಕೊಂಡು ಬಸವೇಶ್ವರ ಸರ್ಕಲ್ನಿಂದ ಪಾದಯಾತ್ರೆಯ ಮೂಲಕ ಕಂಠಿ ಸರ್ಕಲ್ ವೃತ್ತದ ಮಾರ್ಗವಾಗಿ ತಹಸೀಲ್ದಾರ್ ಕಾರ್ಯಾಲಯವನ್ನು ತಲುಪಿ ತಹಸೀಲ್ದಾರ್ ಅವರ ಮುಖಾಂತರ ರಾಜ್ಯಪಾಲರಿಗೂ ಹಾಗೂ ರಾಷ್ಟ್ರಪತಿಗಳಿಗೂ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ. ಇದು ಮುಸ್ಲಿಮರಿಗೆ ಬಹಳಷ್ಟು ಮನಸ್ಸಿಗೆ ನೋವುಂಟು ಮಾಡಿದೆ. ಇಸ್ಲಾಂ ಧರ್ಮದ ತತ್ವ ಸಿದ್ಧಾಂತದ ವಿರುದ್ಧವಾಗಿರುತ್ತದೆ. ಇದನ್ನು ನಾವು ಖಡಾಖಂಡಿತವಾಗಿ ವಿರೋಧಿಸುತ್ತೇವೆ ಅನ್ನುವಂಥ ನಿರ್ಣಯವನ್ನು ಕೈಗೊಂಡು ಪುರುಷರು, ಮಹಿಳೆಯರು, ಮಕ್ಕಳು ಎಲ್ಲರೂ ಸೇರಿಕೊಂಡು ನಾವು ಕೊನೆಯ ಉಸಿರಿರುವವರೆಗೂ ಈ ಕಾನೂನು ತೆಗೆಯುವವರೆಗೂ ನಮ್ಮ ಹೋರಾಟ ಮಾಡುತ್ತೇವೆ ಎನ್ನುವಂಥ ಸರ್ವಾನುಮತದ ನಿರ್ಣಯವನ್ನು ಕೈಗೊಂಡಿದ್ದೇವೆ. ಸನ್ಮಾನ್ಯರೇ, ಇಳಕಲ್ ಹಾಗೂ ಮುಸ್ಲಿಂ ತಾಲೂಕಿನ ಸರ್ವ ಮುಸ್ಲಿಂ ಬಾಂಧವರಲ್ಲಿ ಅಂಜುಮನ್ ಅಧ್ಯಕ್ಷರಾದ ನಾನು ಉಸ್ಮಾನ್ ಗನಿ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ದಿನಾಂಕ 15 ಸಾಯಂಕಾಲ 4 ಗಂಟೆಗೆ ಬಸವೇಶ್ವರ ವೃತ್ತದಿಂದ ಶಾಂತಯುತವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ತಲುಪಿ ಮನವಿ ಪತ್ರವನ್ನು ಸಲ್ಲಿಸಲಾಗುವುದು. ತಾವೆಲ್ಲರೂ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಮ್ಮಲ್ಲಿ ವಿನಂತಿಸುತ್ತೇವೆ. ಧನ್ಯವಾದಗಳು. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.